ದೇವಿ, ಬಂದಿರಾ? ನೀವು ಬಂದದ್ದು ಕತ್ತಲಲ್ಲಿ ಬೆಳಕು ಬಂದಂತಾಯಿತು. ಆದರೆ ನನಗೆ ಕತ್ತಲಿಂದ ಬೆಳಕಿಗೆ ಬಂದಂತಾಯಿತು. ಏಕೆ ದೇವಿ, ನೀವು ಕತ್ತಲಲ್ಲಿರುವಿರಾ? ನಿಮ್ಮನ್ನು ದೂರ ಮಾಡುವ ಯಾವುದೇ ಸಂಗತಿ ನನ್ನನ್ನು ಕತ್ತಲಿನಲ್ಲಿ ಇರಿಸಿದಂತಲ್ಲವೇ? ಅಂತಹದ್ದೇನಾಯಿತು ದೇವಿ? ನನ್ನ ತಂದೆಯ ಆಶ್ರಮಕ್ಕೆ ಹೊಸದಾಗಿ ಬಂದಿರುವ ಅವರ ಶಿಷ್ಯನ ಜೊತೆ ನನ್ನ ವಿವಾಹ ಮಾಡಲು ಆಲೋಚಿಸುತ್ತಿರುವರು. ಅವರು ನೇರವಾಗಿ ನನಗೆ ಹೇಳಲಿಲ್ಲ. ಅವರ ಉದ್ದೇಶ ತಿಳಿದ ನನಗೆ ಭಯವಾಗುತ್ತಿದೆ. ಅದು ನಿಜವಾಗಿ ಬಿಟ್ಟರೆ ನನ್ನ ಜೀವನ ಶೂನ್ಯವಾಗಿ ಬಿಡುತ್ತದೆ. ಏಕೆ ವಿಷ್ಣು, ಏಕೆ ಸುಮ್ಮನಿರುವಿರಿ? ನಿಮಗೂ ನನಗಾದ ಭಯವೇ ಆಗುತ್ತಿದೆಯೇ? ಭಯವಲ್ಲ ದೇವಿ, ಯಾವುದೇ ಕಾರಣಕ್ಕೂ ನಿಮಗೆ ಯಾರಿಂದಲಾದರೂ ಚಿಂತೆಯುಂಟಾದರೆ, ಆ ಚಿಂತೆಯಿಂದ ನಿಮ್ಮ ಮುಖ ಬಾಡಿದರೆ ಅದನ್ನು ಸಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ನಿಮ್ಮ ಚಿಂತೆ ದೂರವಾಗಬೇಕು. ಬಾಡಿರುವ ನಿಮ್ಮ ಈ ಮುಖ ಮತ್ತೆ ಅರಳಿ ನಗುವಂತಾಗಬೇಕು. ಹೇಳಿ, ನಿಮಗೇನು ಬೇಕು? ನೀವು ಏನೇ ಕೇಳಿದರೂ ನಾನು ಇಲ್ಲ ಎನ್ನುವುದಿಲ್ಲ. ನಿಮ್ಮ ಸಂತೋಷಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಹೇಳಿ ದೇವಿ. ನನಗೆ ಏಕೆ ಮೌನವಾದಿರಿ? ದೇವಿ, ನನಗೇನು ಬೇಕೆಂದು ನಿಮಗೆ ತಿಳಿಯಲು ಸಾಧ್ಯವಿಲ್ಲವೇ? ನೀವು ಹೇಳದೆ ನಾನು ತಿಳಿಯುವುದೇ? ಹೌದು, ನಿಮ್ಮನ್ನೇ ನೋಡುತ್ತಿರುವ ನನ್ನ ಕಣ್ಣುಗಳನ್ನು ನೋಡಿ ತಿಳಿಯಿರಿ. ತಿಳಿಯಿತೆ. ಹೆಣ್ಣಿನ ಕಣ್ಣಿನ ಭಾಷೆಯನ್ನು ತಿಳಿಯುವುದು ಬೇರೆ, ಆದರೆ ಹೆಣ್ಣಿನ ವಿಚಾರದಲ್ಲಿ ಊಹಿಸುವುದು ಸರಿಯಲ್ಲ. ನಿಮ್ಮ ಇಷ್ಟವೇನೆಂದು ನೀವೇ ತಿಳಿಸಿದರೆ ಅದನ್ನು ಖಂಡಿತವಾಗಿಯೂ ಪೂರೈಸುತ್ತೇನೆ. ಆದರೆ ಒಂದು ಹೆಣ್ಣಿಗೆ ಪುರುಷನೆದುರು ತನ್ನ ಆಸೆಯನ್ನು ಹೇಳಿಕೊಳ್ಳುವುದು ಅಷ್ಟು ಸುಲಭವಲ್ಲ. ನೀವು ನನಗೊಂದು ಮಾತು ಹೇಳುವಿರಾ? ಅದೇನೆಂದು ಕೇಳಿದೇವಿ. ನಾವಿಬ್ಬರು ಮೊದಲು ಭೇಟಿಯಾದಾಗ ನೀವು ನನ್ನನ್ನು ಯಕ್ಷರಿಂದ ರಕ್ಷಿಸಿದಿರಿ.
ನಂತರ ಭೃಗು ಕ್ಷೇತ್ರದಲ್ಲಿ ನೆಲೆಸಿದಿರಿ. ಅದಕ್ಕೆ ಕಾರಣ ಈ ನಿಮ್ಮ ಕಣ್ಣುಗಳು. ಕಣ್ಗಳೇ? ಹೌದು, ಈ ನಿಮ್ಮ ಕಣ್ಣುಗಳು ನನ್ನ ಮೇಲಿರುವ ಅಗಾಧ ಪ್ರೇಮವನ್ನು 1000 ಪದಗಳಿಂದಲೂ ಹೇಳಲಾಗದಷ್ಟನ್ನು ಹೇಳುತ್ತಿವೆ. ಅಂತೂ ನಿಮಗೆ ನನ್ನ ಮನದ ಮಾತು ತಿಳಿದಿದೆ. ನನ್ನ ಕಣ್ಣುಗಳನ್ನು ನೋಡಿ ನಿಮಗೂ ತಿಳಿದಿರಬೇಕಲ್ಲ? ತಿಳಿದಿದೆ. ನಿಮಗೆ ನನ್ನ ಮೇಲೆ ಪ್ರೀತಿ ಬಿಟ್ಟು ಬೇರೇನೂ ಇಲ್ಲ. ಏನು ಹೆಸರು ಹೇಳಿದೆ ನೀನು? ವಿಷ್ಣು. ಆ ವಿಷ್ಣು ಇಲ್ಲಿಗೆ ಆಗಮಿಸಿದ್ದಾನೆ. ಹೌದು. ಆದರೂ ಆ ಮಹಾವಿಷ್ಣು ನನ್ನ ಮಗಳನ್ನು ಹೇಗೆ ಭೇಟಿಯಾದ? ಹೇಗೆ? ಆದರೆ ನಿಮ್ಮ ಮೇಲೆ ನಮ್ಮ ಪರಿವಾರದವರಿಗೆ ನೀವು ಕೆಟ್ಟವರೆಂದು ತಪ್ಪು ತಿಳಿವಳಿಕೆ ಇದೆ. ಆದರೆ ನೀವು ಅಂತವರಲ್ಲ ಎಂದು ನನಗೆ ತಿಳಿದಿದೆ. ನೀವು ನಮ್ಮ ಪರಿವಾರದ ಶತ್ರುವೇ ಆಗಿದ್ದರೆ ಖಂಡಿತವಾಗಿಯೂ ನೀವು ನನ್ನನ್ನು ರಕ್ಷಿಸುತ್ತಿರಲಿಲ್ಲ. ಪ್ರೇಮವು ವಿವಾಹ ಬಂಧನಕ್ಕೆ ಬದಲಾಗಬೇಕಾದರೆ ಅದಕ್ಕೆ ಮುನ್ನ ಅನೇಕ ಸಂಪ್ರದಾಯಗಳು, ಸಮಾಜದ ರೀತಿ ನೀತಿಗಳು ಎದುರಾಗುತ್ತವೆ. ನೀವು ನನಗೆ 2 ವಿಚಾರಗಳನ್ನು ತಿಳಿಸಬೇಕು. ನೀವು ನನಗಾಗಿ ಯಾವಾಗ ನನ್ನ ತಂದೆಯನ್ನು ಬಂದು ಭೇಟಿಯಾಗುವಿರಿ? ನಮ್ಮ ಪ್ರೇಮವು ಪ್ರೇಮವಾಗಿಯೇ ಉಳಿದು ಬಿಡುತ್ತದೆಯೋ ಅಥವಾ ವಿವಾಹದ ಹಂತಕ್ಕೆ ತಲುಪುತ್ತದೆಯೋ? ನಿಯತಿ, ನೀವು ನನ್ನ ಪಾಲಿಗೆ ಹೇಗಿರುವಿರಿ ಎಂದರೆ ಜೀವಕ್ಕೆ ಶ್ವಾಸವಿದ್ದ ಹಾಗೆ, ಜೀವನಕ್ಕೆ ವಿಶ್ವಾಸವಿದ್ದ ಹಾಗೆ. ನನ್ನ ಪರಿಪೂರ್ಣತೆಯ ಆಧಾರವೇ ನೀವು. ನೀವಿಲ್ಲದೆ ನನ್ನದೇನೂ ಇಲ್ಲ. ನಾನು ನಿಮ್ಮನ್ನು ನನ್ನ ಜೀವನ ಸಂಗಾತಿಯಾಗಿ ಪಡೆಯಲು ಅಪೇಕ್ಷಿಸುತ್ತೇನೆ. ದೇವಿ, ನಮ್ಮ ನಿಮ್ಮ ಸಂಬಂಧ ಕೇವಲ ಮಾಸಗಳದ್ದಲ್ಲ, ವರ್ಷಗಳದ್ದಲ್ಲ, ಸಂವತ್ಸರಗಳದ್ದಲ್ಲ. ಈ ನಮ್ಮ ಸುಮಧುರ ಸಂಬಂಧ ಎಲ್ಲಿಯವರೆಗೆ ಆಕಾಶದಲ್ಲಿ ಸೂರ್ಯ ಚಂದ್ರ ತಾರೆಯರು ಇರುವರೋ, ಎಲ್ಲಿಯವರೆಗೆ ಈ ಪೃಥ್ವಿ ಇರುವುದೋ ಅಲ್ಲಿಯವರೆಗೂ ಇರುವಂತಹದ್ದು. ನಾನು ನಿಮ್ಮನ್ನು ನೋಡಿದ ಆ ಮೊದಲ ದಿನವೇ ನನ್ನ ಜೀವನಯಾನಕ್ಕೆ ಹುಡುಕುತ್ತಿದ್ದ ಆ ಸಂಗಾತಿ ನೀವೇ ಎಂದು ನಿರ್ಧರಿಸಿದೆ. ನಿಮ್ಮ ಹೃದಯದ ಅರಮನೆಗೆ ನನ್ನನ್ನು ಸ್ವಾಗತಿಸುವಿರಾ?
ದೇವಿ, ನಿಮ್ಮ ಪರಿವಾರದ ಸಂಪೂರ್ಣ ಅನುಮತಿಯನ್ನು ಪಡೆದು ನಿಮ್ಮನ್ನು ನನ್ನೊಡನೆ ಕರೆದೊಯ್ಯಲು ಇಚ್ಛಿಸುತ್ತೇನೆ. ನಿಲ್ಲು ನಿಯತಿ. ಯಾರನ್ನು ಭೇಟಿಯಾಗಲು ಹೋಗಿದ್ದೆ? ಹೇಳು ನಿಯತಿ. ನೀನು ಸತ್ಯವನ್ನು ಹೇಳದಿದ್ದರೆ ನಿನ್ನನ್ನು ಆಶ್ರಮದಿಂದ ಹೊರಗೆ ಹೋಗಲು ಸಂಪೂರ್ಣವಾಗಿ ನಿರ್ಬಂಧಿಸುತ್ತೇನೆ. ನಿಯತಿ, ಮಾತೆಯ ಪ್ರಶ್ನೆಗಳಿಗೆ ಉತ್ತರಿಸು. ಅದು ದೇವಿ ನಿಯತಿ, ಇದೇನಿದು? ಬರಿಗೈಯಲ್ಲಿ ಬಂದಿರುವೆ? ಅಶ್ವಗಂಧ ಸಿಗಲಿಲ್ಲವೇನು? ಏನು ಹೇಳುತ್ತಿರುವೆ ಶಿವಾಂಗಿ? ಮಾತೆ, ಚೈತನ್ಯ ವೃದ್ಧಿಗೆ ಅಶ್ವಗಂಧವನ್ನು ಸೇವಿಸಬೇಕೆಂದು ಹೇಳಿದ್ದೆ. ಅದಕ್ಕೆ ನಿಯತಿ ದೇವಿ ನನಗೆ ಆ ಕಷಾಯವನ್ನು ಮಾಡಿಕೊಡಿ, ಅದಕ್ಕೆ ಬೇಕಾದ ಅಶ್ವಗಂಧ ಹಾಗೂ ಗಿಡಮೂಲಿಕೆಗಳನ್ನು ತರುತ್ತೇನೆ ಎಂದಳು. ನಾನು ಹಾಗೆಯೇ ಆಗಲಿ ಎಂದೆ. ಪಾಪ ನಿಯತಿ ಎಲ್ಲೆಡೆ ಕತ್ತಲಾಗುವವರೆಗೂ ಹುಡುಕಿ ಎಲ್ಲಿಯೂ ಸಿಗದೆ ಬರಿಗೈಯಲ್ಲಿ ಹಿಂದಿರುಗಿ ಬಂದಿದ್ದಾಳೆ. ಅಲ್ಲವೇ ನಿಯತಿ ದೇವಿ? ಹೌದು ಹೌದು, ನಾನು ಸುತ್ತಮುತ್ತ ಕಾಡಿನಲ್ಲೆಲ್ಲ ಹುಡುಕಿದೆ. ಆದರೆ ಅದು ಎಲ್ಲೂ ಸಿಗಲೇ ಇಲ್ಲ. ಸರಿ, ಆಯಿತು. ಆದರೆ ಮುಂದಿನ ಬಾರಿ ನಿಯತಿಯನ್ನು ಆಶ್ರಮದಾಚೆ ಕಳಿಸುವ ಸಂದರ್ಭ ಉಂಟಾದರೆ ನನಗಾಗಲಿ, ಮಾತೆಯವರಿಗಾಗಲಿ ಅಥವಾ ಅಪ್ಪಾಜಿಯವರಿಗೆ ತಿಳಿಸಬೇಕು. ತಿಳಿಯುತ್ತೆ? ಆಗಲಿ ಮಹರ್ಷಿಗಳೇ. ನನ್ನನ್ನು ಕಾಪಾಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ವಂದನೆಗಳು ಅಕ್ಕ. ನಾನು ನಿಮ್ಮನ್ನು ಅಕ್ಕ ಎಂದು ಕರೆಯಲೇ? ಖಂಡಿತವಾಗಿ ಕರಿ ನನ್ನ ಪುಟ್ಟ ತಂಗಿ. ಹಾಗೆ ಕರೆಯಲು ನಿನಗೆ ಅಧಿಕಾರವಿದೆ. ಅಕ್ಕ, ಪ್ರೀತಿ ಎಂಬುದು ಪರೀಕ್ಷೆಯಂತೆ ಭಾಸವಾಗುವುದೇಕೆ? ಅದನ್ನೇಕೆ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ? ಏಕೆಂದರೆ ಪ್ರೀತಿ ಎನ್ನುವುದು ಅತ್ಯಂತ ನಿರ್ಮಲವಾದ ಭಾವನೆ. ಅದು ಸ್ವಾತಿ ಹನಿಯ ಮುತ್ತಿನ ಹಾಗೆ, ಬೆಲೆ ಕಟ್ಟಲಾಗದ ಅಪರೂಪದ ವಸ್ತು. ಅದನ್ನು ಹುಡುಕಲು, ಪಡೆಯಲು ದೇವಾನುದೇವತೆಗಳು ಕೂಡ ಈ ಪೃಥ್ವಿಗೆ ಬಂದು ಅದನ್ನೇ ಧ್ಯಾನಿಸುತ್ತಾರೆ. ಆದ್ದರಿಂದ ಅದನ್ನು ಪಡೆಯುವುದಕ್ಕೆ ಮತ್ತು ಅದನ್ನು ಉಳಿಸಿಕೊಳ್ಳುವುದಕ್ಕೆ ಪದೇ ಪದೇ ಪ್ರಯತ್ನಿಸಬೇಕು. ನಿಮ್ಮ ಮಾತಿನ ಅರ್ಥ, ನಾನು ನಿಜವಾಗಿಯೂ ಯಾರನ್ನಾದರೂ ಪ್ರೀತಿಸಿದ್ದರೆ ಅವರನ್ನೇ ನನ್ನ ಜೀವನದಲ್ಲಿ ಪಡೆಯಬೇಕೆಂದಿದ್ದರೆ ಅದಕ್ಕೆ ನಾನು ನನ್ನ ಪ್ರಯತ್ನವನ್ನು ಮುಂದುವರೆಸಬೇಕು. ಆದರೆ ಎಲ್ಲಿಯವರೆಗೆ? ಅದಕ್ಕೆ ನನ್ನ ತಂದೆ ತಾಯಿ ಒಪ್ಪದಿದ್ದರೂ ಸಹ ನಾನು ಮುಂದುವರಿಯಬೇಕೆ? ತಂಗಿ,
ಒಮ್ಮೊಮ್ಮೆ ನಾವು ಪ್ರೀತಿಸಿದವರನ್ನು ಪಡೆಯಲು ನಮ್ಮ ಪ್ರೀತಿ ಪಾತ್ರರೊಂದಿಗೆ ಸಾಕಷ್ಟು ಸೆಣಸಾಡಬೇಕಾಗುತ್ತದೆ. ಪ್ರೀತಿಯ ಫಲ ದಕ್ಕಬೇಕಾದರೂ ಕೂಡ ಪ್ರಯತ್ನಶೀಲರಾಗಲೇಬೇಕು. ಏಕೆಂದರೆ ಪ್ರೇಮದ ಭಾವನೆಗಿಂತ ಮೀರಿದ ಭಾವನೆ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ನಿಯತಿ, ಬಂದೆ ಮಾತೆ. ದೇವಿ, ನಿಮ್ಮ ಪರಿವಾರದ ಸಂಪೂರ್ಣ ಅನುಮತಿಯನ್ನು ಪಡೆದು ನಿಮ್ಮನ್ನು ನನ್ನೊಡನೆ ಕರೆದೊಯ್ಯಲು ಇಚ್ಛಿಸುತ್ತೇನೆ. ತಂಗಿ, ಒಮ್ಮೊಮ್ಮೆ ನಾವು ಪ್ರೀತಿಸಿದವರನ್ನು ಪಡೆಯಲು ನಮ್ಮ ಪ್ರೀತಿ ಪಾತ್ರರೊಂದಿಗೆ ಸಾಕಷ್ಟು ಸೆಣಸಾಡಬೇಕಾಗುತ್ತದೆ. ನಾನು ವಿಷ್ಣು ಮೇಲೆ ಹೊಂದಿರುವ ಪ್ರೀತಿ ಬೇರೆ ಯಾರೊಂದಿಗೂ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆ ನನ್ನ ವಿಷ್ಣುವನ್ನು ನಾನು ಪಡೆಯುವುದೇ ನನ್ನ ಗುರಿ. ಆ ನನ್ನ ಗುರಿಯನ್ನು ನಾನು ತಲುಪಬೇಕಾದರೆ ನಾನು ತಂದೆಯವರೊಂದಿಗೆ ಈ ವಿಚಾರವಾಗಿ ಮಾತನಾಡಲೇಬೇಕು. ನಿಜ, ಈಗ ತಂದೆಯವರೊಂದಿಗೆ ಮಾತನಾಡುವ ಸಮಯ ಬಂದಿದೆ. ಇನ್ನು ನಾನು ತಡ ಮಾಡಬಾರದು. ನಿನ್ನೆ ರಾತ್ರಿ ನಡೆದ ಘಟನೆ ಬಹಳ ಹಾಸ್ಯಾಸ್ಪದವಾಗಿತ್ತು. ನಿಯತಿ ಅಶ್ವಗಂಧವನ್ನು ಹುಡುಕಿಕೊಂಡು ಹೋಗಿದ್ದನ್ನು ನೆನೆಸಿಕೊಂಡರೆ ನನಗೆ ಈಗಲೂ ನಗು ಬರುತ್ತಿದೆ. ತಂದೆ, ತಾಯಿ, ಸಹೋದರ ಎಲ್ಲರೂ ನಗುತ್ತಾ ಸಂತೋಷದಿಂದಿದ್ದಾರೆ. ಇದು ನಾನು ನನ್ನ ಮನಸ್ಸಿನಲ್ಲಿರುವ ವಿಚಾರವನ್ನು ಹೇಳುವುದಕ್ಕೆ ಸರಿಯಾದ ಸಮಯ. ಅಪ್ಪಾಜಿ, ಯಾವುದೋ ವಿಶೇಷವಾದ ವಿಚಾರವನ್ನು ಚರ್ಚಿಸುತ್ತಿರುವ ಹಾಗಿದೆ. ಬಾ ಮಗಳೇ, ಕುಳಿತುಕೋ. ನಾನು ನಿನ್ನ ತಂದೆಯಾಗಿ ನಿನ್ನ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದೇನೆ. ನಿನ್ನನ್ನು ಕುರಿತು ನಾನು ತೆಗೆದುಕೊಳ್ಳುವ ನಿರ್ಧಾರ ನೀನು ಭವಿಷ್ಯದಲ್ಲಿ ಅತ್ಯಂತ ಆನಂದದಿಂದ ಇರಬೇಕು, ಸುಖ ಸಂತೋಷದಿಂದಿರಬೇಕು. ಇದೇ ನನ್ನ ನಿರ್ಣಯ. ನನ್ನ ನಿರ್ಣಯ ಇಷ್ಟೇ. ನಿನ್ನನ್ನು ವರಿಸುವ ಯಾವ ಪುರುಷನೇ ಆದರೂ ಅವನು ವಿದ್ಯೆ, ವಿವೇಕ, ನಯ, ವಿನಯ, ಸದ್ಗುಣಗಳಲ್ಲೂ ಕೂಡ ನಿನಗೆ ಸರಿಸಮನಾಗಿರಬೇಕು, ಪರಮ ಪುರುಷೋತ್ತಮನಾಗಿರಬೇಕು. ಅಂತಹ ಸರ್ವ ಗುಣಗಳನ್ನು ಉಳ್ಳವನು ಅತ್ರಿ ಮಹರ್ಷಿಗಳ ಪರಮ ಶಿಷ್ಯ. ನಿರ್ಣಯ